ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನದಲ್ಲಿ ಪಂಠಳಂ ಬೆಟ್ಟಗಳಲ್ಲಿ ಕಾಣಿಸುವ ಈ ದಿವ್ಯ ಬೆಳಕು ಮಕರ ಜ್ಯೋತಿ ಎಂದು ಪ್ರಸಿದ್ಧಿ ಪಡೆದಿದೆ. ಪುರಾಣಗಳಲ್ಲಿ ಹೇಳುವಂತೆ ಅಯ್ಯಪ್ಪ ಸ್ವಾಮಿ ಮಹಿಷಾಸುರಿಯನ್ನ ಸಂಹರಿಸಿದ ನಂತರ ದೇವತೆಗಳು ಸ್ವಾಮಿಗೆ ಗೌರವ ಸೂಚಿಸಲು ದಿವ್ಯ ಜ್ಯೋತಿಯನ್ನ ತೋರಿಸ್ತಾರಂತೆ. ಭಕ್ತಿಯ ಪರಂಪರೆಯ ಪ್ರಕಾರ ಸ್ವಾಮಿ ಮಕರ ಸಂಕ್ರಾಂತಿ ದಿನ ದೇವಾಲಯದಲ್ಲಿ ಮಕರ ವಿಲಕ್ಕು ಆಗಮಿಸುವ ಕ್ಷಣದಲ್ಲಿ ಈ ಜ್ಯೋತಿ ಪ್ರತ್ಯಕ್ಷವಾಗುತ್ತದೆ. ಜ್ಯೋತಿ ಕಾಣುವ ದೃಶ್ಯವನ್ನ ಸಾವಿರಾರು ಭಕ್ತರು ಪರ್ವತಗಳ ಮೇಲೆ ನಿಂತು ಕಣ್ಣಾರೆ ನೋಡುವರು. ಅವರು ಇದನ್ನ ಸ್ವಾಮಿಯ ಆಶೀರ್ವಾದವಾಗಿ ಭಾವಿಸಿ ಸ್ವಾಮಿ ಶರಣಂ ಅಯ್ಯಪ್ಪ ಎಂದು ಹರ್ಷೋದ್ಗಾರ ಮಾಡುತ್ತಾರೆ. ಜ್ಯೋತಿ ಕಾಣುವ ಕ್ಷಣವನ್ನ ಕೆಲವರು ದೈವಿಕ ಘಟನೆ ಎಂದು, ಕೆಲವರು ದೇವಾಲಯದ ಸಂಪ್ರದಾಯದ ಭಾಗವೆಂದು ಪರಿಗಣಿಸುತ್ತಾರೆ. ಆದರೆ ಭಕ್ತರಿಗೆ ಅದು ಭೌತಿಕ ಆಧ್ಯಾತ್ಮಿಕ ಅನುಭವವಾಗಿದೆ. ಆ ಕ್ಷಣದಲ್ಲಿ ಮನಸ್ಸು ಶಾಂತವಾಗುತ್ತದೆ, ಭಕ್ತಿ ಶ್ರದ್ಧೆಗಳು ಹೆಚ್ಚಾಗುತ್ತವೆ. ಈ ದಿವ್ಯ ಜ್ಯೋತಿಯ ನಂಬಿಕೆ ಅಯ್ಯಪ್ಪ ಸ್ವಾಮಿಯು ಸದಾ ತನ್ನ ಭಕ್ತರೊಂದಿಗೆ ಇರುವನೆಂಬ ವಿಶ್ವಾಸವನ್ನ ಬಲಪಡಿಸುತ್ತದೆ. ವಾಟ್ ಅ ವ್ಯೂ! ಶಬರಿಮಲೆ ಪರ್ವತದ ಆಧ್ಯಾತ್ಮಿಕ ಶಕ್ತಿಯನ್ನ ಈ ಜ್ಯೋತಿ ಇನ್ನಷ್ಟು ಹೆಚ್ಚಿಸುತ್ತದೆ. ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ಘೋಷಣೆಗಳು ಪರ್ವತಗಳೊಡನೆ ಪ್ರತಿಧ್ವನಿಯಾಗಿ ಭಕ್ತರ ಮನಸ್ಸಲ್ಲಿ ಶಾಂತಿಯ ತರಂಗಗಳನ್ನ ಮೂಡಿಸುತ್ತವೆ. ಜ್ಯೋತಿ ಕಾಣುವಾಗ ಅವರ ಕಣ್ಣೀರಿನ ಮೂಲಕವೂ ಭಕ್ತಿ ಹೊರಹೋಗ್ತದೆ. ಆ ಕ್ಷಣದಲ್ಲಿ ಪ್ರತಿಯೊಬ್ಬ ಭಕ್ತನಿಗೂ ಅಯ್ಯಪ್ಪ ಸ್ವಾಮಿ ನೇರವಾಗಿ ಆಶೀರ್ವಾದಿಸುತ್ತಿರುವಂತೆ ಭಾಸವಾಗ್ತದೆ. ಕೆಲವರು ಜೀವನದಲ್ಲಿ ಎದುರಿಸಿದ ಸಂಕಟಗಳು ಪರಿಹಾರವಾಗುವ ಆಶಾಭಾವನೆಯನ್ನು ಪಡೆಯುತ್ತಾರೆ. ಜ್ಯೋತಿ ಕ್ಷಣಿಕ ಬೆಳಕು ಮಾತ್ರವಲ್ಲ, ಅಯ್ಯಪ್ಪನ ಕೃಪೆಯ ಸೂಚನೆ ಎಂದೇ ಭಕ್ತರು ನಂಬುತ್ತಾರೆ. ಇದು ಅಯ್ಯಪ್ಪನಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರ ಸೇವೆ. ಭಕ್ತರು ಜ್ಯೋತಿ ಕಂಡ ನಂತರ ತಮ್ಮ ಇರುಮುಡಿಕಟ್ಟನ್ನ ಸಮರ್ಪಿಸಿ ಸ್ವಾಮಿಯ ದರ್ಶನ ಪಡೆದು ಅಯ್ಯಪ್ಪನಿಗೆ ಸಮರ್ಪಿಸಿದೆವು ಎಂಬ ಭಾವವನ್ನ ಮನದಲ್ಲಿ ತುಂಬಿಕೊಳ್ತಾರೆ. ಪ್ರತಿ ವರ್ಷ ಜನರು ಕಾಡಿನ ಮಧ್ಯೆ ನಡೆಯುತ್ತಾ, ಕಷ್ಟ ಸಹಿಸುತ್ತಾ, ವ್ರತ ಕಾಯುತ್ತಾ ಈ ಒಂದು ದರ್ಶನಕ್ಕಾಗಿ ಪರ್ವತಕ್ಕೆ ಬರ್ತಾರೆ. ಜ್ಯೋತಿ ಕಾಣುವ ಕ್ಷಣವು ಅವರ ಎಲ್ಲ ಶ್ರಮಗಳಿಗೆ, ನೋವುಗಳಿಗೆ, ಸಂಕಟಗಳಿಗೆ ಪರಿಹಾರ ನೀಡುವಂತೆ ಭಾಸವಾಗುತ್ತದೆ. ಈ ರೀತಿಯಾಗಿ ಮಕರ ಜ್ಯೋತಿ ಶಬರಿಮಲೆ ಯಾತ್ರೆಯ ಹೃದಯ, ಭಕ್ತಿಯ ಅತಿ ದೊಡ್ಡ ಸಂಕೇತ ಮತ್ತು ಅಯ್ಯಪ್ಪನ ಪರಬ್ರಹ್ಮ ರೂಪದ ದಿವ್ಯ ಸ್ಪರ್ಶ. ಎಪಿಕ್ ವ್ಯೂ! ಶಬರಿಮಲೆಯ ಪರ್ವತವನ್ನ, ಅರಣ್ಯವನ್ನು, ಗಾಳಿಯನ್ನು, ಆಕಾಶವನ್ನ ಎಲ್ಲವನ್ನೂ ಈ ಜ್ಯೋತಿ ಪವಿತ್ರಗೊಳಿಸುತ್ತದೆ. ಅದನ್ನ ನೋಡುವ ಪ್ರತಿಯೊಬ್ಬರ ಜೀವನದಲ್ಲೂ ಅಯ್ಯಪ್ಪನ ಭಕ್ತಿ ಇನ್ನಷ್ಟು ಗಾಢವಾಗುತ್ತದೆ.